ಇಡೀ ದರೋಡೆ ಪ್ರಕರಣಕ್ಕೆ ಒಂದು ಸ್ಫೋಟಕ ತಿರುವು ಯಾವುದು ಅಂತ ಹೇಳಿದ್ರೆ ಕಾನ್ಸ್ಟೇಬಲ್ ಒಬ್ರು ಈ ಪ್ರಕರಣದ ಮಾಸ್ಟರ್ ಮೈಂಡ್ ಅನ್ನೋದು. ಇದೀಗ ಆತನನ್ನು ವಶಕ್ಕೆ ಪಡೆಯಲಾಗಿದೆ. ಹುಡುಗರನ್ನ ದರೋಡೆಗೆ ರೆಡಿ ಮಾಡಿದ್ರು ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ಅಂತ ಹೇಳಿ ಮಾಹಿತಿ. ಗೋವಿಂದಪುರ ಹುಡುಗರನ್ನ ಈತ ದರೋಡೆಗಂತಾನೆ ರೆಡಿ ಮಾಡಿದ್ದ. ವಶಕ್ಕೆ ಪಡೆದು ಇದೀಗ ಅಣ್ಣಪ್ಪ ನಾಯಕ್ನನ್ನ ದಕ್ಷಿಣ ವಿಭಾಗದ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ದರೋಡೆ ಕುರಿತಂತೆ ಅಣ್ಣಪ್ಪ ನಾಯಕ್ ಈ ಹುಡುಗರಿಗೆ ತರಬೇತಿ ಕೊಟ್ಟಿದ್ದ. ಜೊತೆಗೆ ಪೊಲೀಸರು ಇಂತಹ ಪ್ರಕರಣಗಳಲ್ಲಿ ಹೆಂಗ್ ಕೆಲಸ ಮಾಡ್ತಾರೆ ಅಂತ ಕೂಡ ಅವರಿಗೆ ತಿಳಿಸಿದ್ದ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯ ಆಗ್ತಾ ಇದೆ. ಕಮ್ಮನಹಳ್ಳಿ ಕಲ್ಯಾಣ ನಗರ ಭಾಗದ ಹುಡುಗರ ಗ್ಯಾಂಗ್ ಅನ್ನ ಈ ಅಣ್ಣಪ್ಪ ನಾಯಕ್ ರೆಡಿ ಮಾಡಿದ್ದ ಅಂತ ಹೇಳಿ ಮಾಹಿತಿ. ಜೊತೆಗೆ ಇವರಿಗೆಲ್ಲ ಕಳ್ತನದ ಬಗ್ಗೆ ಪಕ್ಕಾ ತರಬೇತಿಯನ್ನ ಈತ ಕೊಟ್ಟಿದ್ರಂತೆ. ಹೆಂಗೆ ರಾಬರಿ ಮಾಡಬೇಕು, ಹೆಂಗ್ ತಪ್ಪಿಸ್ಕೊಳ್ಬೇಕನ್ನುವ ಟ್ರೈನಿಂಗ್ ಆಗಿತ್ತು. ಅದರ ಜೊತೆಗೆ ಪೊಲೀಸರು ಹೆಂಗ್ ಕೆಲಸ ಮಾಡ್ತಾರೆ ಅಂತ ಹೇಳಿ ಕೂಡ ಅರಿವು ಮೂಡಿಸುವಂತ ಕೆಲಸ ಈತನಿಂದ ಆಗಿತ್ತು. ಎಸ್ಕೇಪ್ ಆಗೋಕ್ ಬೇಕಲ್ಲ, ಈ ಆಪರೇಷನ್ ನಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರು ಎಸ್ಕೇಪ್ ಆಗೋದಕ್ಕೆ ಏನೆಲ್ಲ ಪ್ಲಾನಿಂಗ್ ಮಾಡ್ಕೊಳ್ಬೇಕು, ಹಣವನ್ನ ಎಲ್ಲಿ ಬಚ್ಚಿಡಬೇಕು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈತಾನೇ ಮಾಸ್ಟರ್ ಮೈಂಡ್ ಆಗಿ ಕೆಲಸ ನಿರ್ವಹಿಸಿದ್ದಾನೆ ಅನ್ನುವಂಥದ್ದು ಸದ್ಯ ಪೊಲೀಸರಿಗೆ ಗೊತ್ತಾಗಿದೆ. ಒಂದು ಸ್ಫೋಟಕ ತಿರುವಿದು. ಇದೀಗ ಆತನನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದ್ದಾರೆ. ಬೆಂಗಳೂರು ದಕ್ಷಿಣ ವಿಭಾಗದ ಪೊಲೀಸರಿಂದ ಈತನನ್ನ ವಿಚಾರಣೆಗೆ ಒಳಪಡಿಸಲಾಗಿರೋದು. ಕುಂಬಳಗೋಡು ವ್ಯಾಪ್ತಿಯಲ್ಲಿ ದರೋಡೆ ಕೇಸ್ನಲ್ಲಿ ಕೂಡ ಈತ ಭಾಗಿಯಾಗಿದ್ದ ಅನ್ನುವ ಪ್ರಶ್ನೆ. ಈ ಹಿಂದೆ ಕೂಡ ಹಲವು ಕೇಸ್ಗಳಲ್ಲಿ ಈತ ಭಾಗಿಯಾಗಿರುವ ಶಂಕೆ ಇದ್ದು, ಕಲ್ಯಾಣ ನಗರದ ಸ್ವಿಫ್ಟ್ ಕಾರ್ ಆ ನಂಬರ್ ಅನ್ನ ಬಳಸಿ ದರೋಡೆ ಮಾಡಿದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಇದೀಗ ಈ ದರೋಡೆಯಲ್ಲಿ ಪೊಲೀಸ್ ಪೇದೆ ಪಾತ್ರದ ಬಗ್ಗೆ ಕೂಡ ವಿಚಾರಣೆಯನ್ನ ನಡೆಸಲಾಗ್ತಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ನಮ್ಮೊಂದಿಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಇದೀಗ ದರೋಡೆಕೋರರ ಪತ್ತೆಗೆ ಇಳಿದ ಪೊಲೀಸರಿಗೆ ಒಂದು ಸ್ಫೋಟಕ ಮಾಹಿತಿ ಅಂದ್ರೆ ಕಾನ್ಸ್ಟೇಬಲ್ ಒಬ್ರೇ ಮಾಸ್ಟರ್ ಮೈಂಡ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಅಂತ. ಈ ಹಿಂದಿನ ಕೆಲವು ಪ್ರಕರಣಗಳಿಗೆ ಕೂಡ ಈತನನ್ನು ಲಿಂಕ್ ಮಾಡಲಾಗ್ತಾ ಇದೆ. ಸೊ ಈಗ ಈತನ ವಿಚಾರಣೆ ಈ ಹಂತದಲ್ಲಿ ಹೊರ ಬರ್ತಾ ಇರೋ ಮಾಹಿತಿ ಡೀಟೇಲ್ಸ್ ಕೊಡೋದಾದ್ರೆ. ಪ್ರಜ್ವಲ, ಸಾಕಷ್ಟು ಹಿಂದಿನ ಪ್ರಕರಣಗಳನ್ನ ನಾವು ಗಮನಿಸೋದಾದ್ರೆ ಕೆಲವೊಂದು ಕೃತ್ಯಗಳಲ್ಲಿ ಭಾಗಿಯಾಗಿರುವಂತಹ ಹುಡುಗರನ್ನೇ ಬಳಸಿಕೊಂಡು ಇಂತಹ ಅಪರಾಧಗಳಲ್ಲಿ ಮತ್ತೆ ತೊಡಗಿಸಿಕೊಂಡಿರುವಂತಹ ಉದಾಹರಣೆಗಳು ಸಾಕಷ್ಟಿದೆ. ಅದರಂತೆ ಪೊಲೀಸರು ಕೂಡ ಸಸ್ಪೆಂಡ್ ಆಗಿದ್ದಾರೆ. ಈ ಒಂದು ಪ್ರಕರಣದಲ್ಲೂ ಕೂಡ ಗೋವಿಂದಪುರದಲ್ಲಿ ಕಾನ್ಸ್ಟೇಬಲ್ ಆಗಿ ಕೆಲಸ ನಿರ್ವಹಿಸಿದಂತಹ ಅಣ್ಣಪ್ಪ ನಾಯಕ್ ಎನ್ನುವಂತಹ ಓರ್ವ ಪೊಲೀಸ್ ಕಾನ್ಸ್ಟೇಬಲ್ ಅನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಆರೋಪಿಗಳ ಜೊತೆ ಈತ ಸಂಪರ್ಕದಲ್ಲಿ ಇದ್ದ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಿರುವಂತದ್ದು. ಯಾಕಂದ್ರೆ ಈ ಕೃತ್ಯಕ್ಕೆ ಬಳಸಿರುವಂತಹ ಕಾರ್ ಏನಿದೆ ಇದು ಗೋವಿಂದಪುರದ ನಿವಾಸಿಗಳು ಬಳಸ್ತಾ ಇದ್ರು ಅಂತ ಹೇಳಿ ಅವರ ಜೊತೆ ಈತ ಕಾಂಟ್ಯಾಕ್ಟ್ ನಲ್ಲಿ ಇದ್ದ ಅಂತ ಹೇಳಿ, ಆದ್ರೆ ಅವರು ಕಾರನ್ನ ಮಾರಾಟ ಮಾಡಿದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಆ ಆಂಗಲ್ ಅಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈತನೇ ಇಷ್ಟೊಂದು ಪ್ಲಾನ್ ಅನ್ನ ಮಾಡಿ ಹೇಳ್ಕೊಟ್ಟಿದ್ದ ಅನ್ನುವಂತ ಅನುಮಾನಗಳು ಕೂಡ ಇರುವಂತದ್ದು. ಯಾಕಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಸ್ಕೆಚ್ ಅನ್ನ ರೆಡಿ ಮಾಡಿ ಒಂದು ರಾಬರಿಯನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಈತ ಕೊಟ್ಟಂತಹ ಕೆಲವು ಸಲಹೆಗಳು ಕೂಡ ಇರಬಹುದು. ಯಾಕಂತ ಹೇಳಿದ್ರೆ ಪೊಲೀಸರ ಜೊತೆ ಕೆಲವೊಂದಷ್ಟು ಸೋರ್ಸ್ ಗಳು ಇರಬಹುದು, ಮತ್ತೆ ಇನ್ಫಾರ್ಮರ್ ಗಳಾಗಿರ್ಬೋದು, ಕೃತ್ಯದಲ್ಲಿ ಭಾಗಿಯಾಗಿದ್ದವರು ಇರ್ಬೋದು, ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ಪೊಲೀಸರು ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ತಾರೆ, ಇಂತಹ ಅಪರಾಧಗಳಾದಂತಹ ಸಂದರ್ಭದಲ್ಲಿ ಯಾವ ರೀತಿ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅದರ ಬೇಸ್ ಮೇಲೆ ಕೂಡ ಇವರು ಈ ರೀತಿಯಾದಂತಹ ಒಂದು ಪ್ಲಾನ್ ಅನ್ನ ಮಾಡಿರ್ಬೋದು, ಅವ್ರ ಜೊತೆ ಕೈ ಜೋಡಿಸಿರಬಹುದು. ನಾವೊಂದು ಶಂಕೆಯನ್ನು ಕೂಡ ಅಲ್ಲಿಗೆಳೆಯುವಂತಿಲ್ಲ. ಹಾಗಾಗಿ ಈಗ ಪೊಲೀಸರು ಕೂಡ ಆತನನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಈ ಕಾರನ್ನ ಪತ್ತೆ ಹಚ್ಚಿರುವಂತಹ ಹಿನ್ನೆಲೆಯಲ್ಲಿ ಈತನನ್ನು ಕೂಡ ವಶಕ್ಕೆ ಪಡೆದಿರುವಂತದ್ದು. ಆದ್ರೆ ಈತನ ಇರುವಿಕೆ ಎಷ್ಟು ಮಟ್ಟಿಗೆ ಸತ್ಯ ಅಥವಾ ಎಷ್ಟು ಮಟ್ಟಿಗೆ ಇದಾರೆ ಅನ್ನೋದನ್ನು ಕೂಡ ತನಿಖೆಯಿಂದ ತಿಳಿದು ಬರಬೇಕು. ಸದ್ಯ ಪೊಲೀಸರು ಎಲ್ಲಾ ಆಂಗಲ್ ಗಳಲ್ಲೂ ಕೂಡ ತನಿಖೆಯನ್ನ ಮುಂದುವರಿಸಿರುವಂತಹದ್ದು. ರೈಟ್ ವೆಂಕಟೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.